ಕನ್ನಳ್ಳಿ ಶ್ರೀ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಸಂಯೋಜಿಸಿದಂಥ ಬ್ರಹ್ಮಪುರಿ ಜಗದ್ಗುರುಗಳ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡು ಉಪದೇಶಾಮೃತವನ್ನು ನೀಡಿದಂಥ ಯಡಿಯೂರು ಕ್ಷೇತ್ರದ ಕನ್ನಳ್ಳಿ ಕ್ಷೇತ್ರದ ಸಿದ್ರಘಟ್ಟ ಕ್ಷೇತ್ರದ ಮತ್ತು ಕಲ್ಬಾಳ ಕ್ಷೇತ್ರದ ಶ್ರೀಗಳವರೇ, ವೀರಶೈವ ನಿತ್ಯಾನ್ನ ದಾಸೋಹ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಎಸ್ ಶಾಂತರಾಜ್ ಅವರೇ, ಕಾರ್ಯದರ್ಶಿಗಳಾದಂಥ ಜಿ ಸಿದ್ಧಲಿಂಗ ಸ್ವಾಮಿ ಮೊದಲ್ಮಾಡಿ, ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಇತಿಹಾಸ ಪ್ರಸಿದ್ಧವಾಗಿರುವಂಥ ಕನ್ನಳ್ಳಿ ಶ್ರೀ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಇಂದು ರಂಭಾಪುರಿ ಜಗದ್ಗುರುಗಳ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ನೆರವೇರಿದೆ. ಈ ಒಂದು ಪವಿತ್ರ ಸಂದರ್ಭದಲ್ಲಿ ಜನಜಾಗೃತಿ ಧರ್ಮ ಸಮಾರಂಭವನ್ನು ಸೇವಾ ಸಮಿತಿಯವರು ಸಂಘಟಿಸಿರುವಂಥದ್ದು ನಿಮ್ಮೆಲ್ಲರಲ್ಲಿರುವಂಥ ಧರ್ಮ ಶ್ರದ್ಧೆಗೆ, ಪೀಠದ ಮೇಲಿಟ್ಟಿರುವಂಥ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೆ. ಈ ಕನ್ನಳ್ಳಿ ಕ್ಷೇತ್ರಕ್ಕೆ ತ್ರಿಕಾಲ ವಂದನೆಯ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಶುಭಾಗಮನ ಆಗಿದ್ದು ತಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಹಸಿರಾಗಿದೆ. ತದನಂತರದಲ್ಲಿ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರು ಕೂಡ ಈ ಕನ್ನಳ್ಳಿ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ವೀರಭದ್ರ ಸ್ವಾಮಿಯ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದಂಥ ನೆನಪು ತಮ್ಮೆಲ್ಲರ ಮನದಂಗಳದಲ್ಲಿ ಇಂದೂ ಕೂಡ ಉಳಿದಿದೆ. ಇವತ್ತು ಅದೇ ಪೀಠವನ್ನು ಆರೋಹಣ ಮಾಡಿದಂಥ ಪ್ರಸ್ತುತ ಜಗದ್ಗುರುಗಳನ್ನು ನಿನ್ನೆ ಭವ್ಯ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಒಂದೇ ದಿನ ಮಾಡುವ ಚಿಂತೆ ಇಲ್ಲ. ಈ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ನೆರವೇರಿಸಿದ್ದೀರಿ. ಬಹುಶಃ ನಗರದಲ್ಲಿ ಭಾನುವಾರ ಆದರೆ ಹೆಚ್ಚು ಜನ ಸೇರ್ತಾರಂತೇಳಿ ಭಾಳ ಜನ ಸಂಘಟಕರು ಭಾನುವಾರವನ್ನೇ ಆಯ್ಕೆ ಮಾಡ್ತಾರೆ. ಆದರೆ ಯೋಗ ಇವತ್ತು ಮಂಗಳವಾರ ಕ್ಷೇತ್ರನಾಥನಾದಂಥ ವೀರಭದ್ರ ಸ್ವಾಮಿಯ ವಾರ ಇವತ್ತು. ಈ ಮಂಗಳವಾರದಲ್ಲಿಯೂ ಕೂಡ
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿರಲ್ಲ. ಅದನ್ನು ನೋಡಿದರೆ ನಮಗೇನು ಅನ್ನಿಸ್ತಾ ಇದೆ ಅಂದರೆ, ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಬಂದಂಥ ಜಗದ್ಗುರುಗಳ ಬಗ್ಗೆ ಎಷ್ಟೊಂದು ಅಭಿಮಾನ, ಶ್ರದ್ಧೆ, ಆಸಕ್ತಿ ಇರುವುದನ್ನು ಕಂಡು ಭಾಳ ಹರ್ಷವಾಗ್ತಾ ಇದೆ. ಸಮಿತಿಯ ಅಧ್ಯಕ್ಷರಾದಂಥ ಎಸ್ ಶಾಂತರಾಜ್ ಅವರು, ಪರಮ ಪೂಜ್ಯ ಗಂಗಾಧರ ಜಗದ್ಗುರುಗಳು ಆಗಮಿಸಿದ ಸಂದರ್ಭದಲ್ಲಿ ನಡೆದು ಹೋದಂಥ ಈ ಘಟನೆಗಳನ್ನು ನೆನಪಿಸಿಕೊಂಡು, ಬಹುಶಃ ಯಾರು ಗುರುಪೀಠಗಳಿಗೆ ದ್ರೋಹ ಮಾಡ್ತಾರೋ, ಅಲ್ಲ ಸಲ್ಲದ ಕಾರ್ಯವನ್ನು ಮಾಡ್ತಾರೋ ಅಂಥವರಿಗೆ ಆ ವೀರಭದ್ರ ಸ್ವಾಮಿ ತಕ್ಕ ಪ್ರಾಯಶ್ಚಿತ್ತ ಮಾಡಿದ ಅನ್ನುವಂಥ ಒಂದು ಜ್ವಲಂತ ದೃಷ್ಟಾಂತವನ್ನು ನಮ್ಮೆಲ್ಲರ ಗಮನಕ್ಕೆ ಅವರು ತಂದರು. ಒಂದು ಧ್ಯೇಯಕ್ಕಾಗಿ, ಒಂದು ಉದ್ದೇಶಕ್ಕಾಗಿ, ತತ್ವ ಸಿದ್ಧಾಂತಗಳ ಒಂದು ಬೆಳವಣಿಗೆಗೆ ಯಾರು ಶ್ರಮಿಸ್ತಾರೋ ಅವರಿಗೆ ಯಾವಾಗಲೂ ಭಾಳಷ್ಟು ವಿರೋಧಗಳು ಇದ್ದೇ ಇರ್ತವೆ. ಆದರೆ ಬೆಳಗುವಂಥ ಸೂರ್ಯನಿಗೆ ಮೋಡಗಳು ಮುತ್ತಿಕ್ಕಿದ್ರೂ ಕೂಡ ಅವು ಭಾಳ ಹೊತ್ತು ನಿಲ್ಲುವುದಿಲ್ಲ. ಕ್ಷಣ ಹೊತ್ತಿನಲ್ಲಿ ಮಂಜಿನಂತೆ ಕರಗಿ ಸೂರ್ಯ ಹೇಗೆ ನಿರ್ಮಲವಾದಂಥ ಆಕಾಶದಲ್ಲಿ ಕಾಣ್ತಾನಲ್ಲ, ಹಾಗೆಯೇ ಕೆಲವು ಸಂದರ್ಭದಲ್ಲಿ ಧರ್ಮಕ್ಕೆ, ಧರ್ಮ ಪರಂಪರೆಗೆ ಕೆಲವರು ವಿನಾಕಾರಣ ಅಲ್ಲ ಸಲ್ಲದ ಮಾತುಗಳನ್ನಾಗಲಿ, ಈ ವೀರಶೈವ ಧರ್ಮದ ವಿರುದ್ಧವಾದಂಥ ದಾರಿಯಲ್ಲಿ ನಡೆಯುವಂಥವರು ಕೂಡ ಇರೋದನ್ನು ನಾವು ಕಾಣ್ತೇವೆ. ಆದರೆ ಯಾರ್ಯಾರು ಈ ಹಿಂದೆ ಇಲ್ಲಿ ಅಂತಲ್ಲ, ಇಡೀ ರಾಜ್ಯದ ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿದರೆ ಮಾಡಿದವರೆಲ್ಲ ಪ್ರಾಯಶ್ಚಿತ್ತಕ್ಕೆ ಒಳಗಾದಂಥ ಅನೇಕ ಘಟನೆಗಳನ್ನು ತಾವೆಲ್ಲ ಕಾಣ್ತಾ ಇದ್ದೀವಿ. ವೀರಶೈವ ಧರ್ಮದ ಪಂಚಪೀಠಗಳು ದೇವರ ಮುಂದೆ ಬೆಳಗುವಂಥ ನಂದಾದೀಪ ಇದ್ದ ಹಾಗೆ ಹೊರಗಡೆ ಬೆಳಕನ್ನು ಕೊಡುವಂಥ ಎಷ್ಟೋ ದೀಪಗಳನ್ನು ಕಾಣ್ಬೋದು. ಆ ದೀಪ ಯಾವಾಗ ಉರಿತಾವೋ, ಯಾವಾಗ ಆರಿ ಹೋಗ್ತಾವೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ದೇವರ ಮುಂದೆ ಉರಿಯುವಂಥ ನಂದಾಜ್ಯೋತಿ ಯಾವಾಗಲೂ ಸಮತೋಲನವನ್ನು ಕಾಪಾಡಿಕೊಂಡು ಹೇಗೆ ಬೆಳಗ್ತಾ ಇದೆ, ಹಾಗೆ ವೀರಶೈವ ಧರ್ಮದ ಪಂಚಪೀಠಗಳು ಎಲ್ಲ ಕಾಲದಲ್ಲಿ ಎಲ್ಲ ಸಮುದಾಯದ ಜನರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಂದಿವೆ. ತಮಗೆಲ್ಲ ಗೊತ್ತಿದೆ, ಹಗಲು ಹೊತ್ತಿನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ನಮಗೆ ಬೆಳದಿಂಗಳನ್ನು ಕೊಡ್ತಾನೆ. ಆದರೆ ಸರ್ವಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಯಾವುದಾದ್ರೂ ಬೆಳಕು ಕೊಡ್ತಾ ಇದ್ದರೆ ಅದು ಧರ್ಮ ವಿನಃ ಬೇರೆ ಯಾವುದೂ ಕೂಡ ಅಲ್ಲ. ಧರ್ಮ ಅಂದರೆ ಮಾತನಾಡುವಂಥ ಮಾತು ಅಂತ ಅರ್ಥ ಅಲ್ಲ, ಆಡಿದ ಮಾತಿನಂತೆ ನಡವಳಿಕೆ ಇರುವಂಥದ್ದೇ ನಿಜವಾದಂಥ ಧರ್ಮ. ಇವತ್ತು ಎಷ್ಟೋ ಜನರು ಆಡುವಂಥ ಮಾತು ಒಂದು, ನಡೆಯುವಂಥ ದಾರಿ ಇನ್ನೊಂದು ಆಗಿರುವ ಕಾರಣ ಇವತ್ತು ಎಲ್ಲ ರಂಗಗಳಲ್ಲಿ ಅಸ್ತವ್ಯಸ್ತತೆ, ಅರಾಜಕತೆ,
ಅಶಾಂತಿ ತಾಂಡವ ಆಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಭಕ್ತ ಭೂಮಿ, ಹೆತ್ತ ತಾಯಿ ಮನುಷ್ಯನಿಗೆ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಧರ್ಮ, ನಮ್ಮ ಧರ್ಮದ ಉತ್ಕೃಷ್ಟ ಪರಂಪರೆ ಅವು ಕೂಡ ನಮ್ಮೆಲ್ಲರ ಜೀವನದ ವಿಕಾಸಕ್ಕೆ ಕಾರಣ ಆಗಿದಾವೆ. ಅದಕ್ಕಂಥ ವಿಶಾಲ ತತ್ವಗಳನ್ನು, ವಿಶ್ವ ಬಂಧುತ್ವದ ವಿಚಾರಧಾರೆಗಳನ್ನು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿ ಇಡೀ ಆಧ್ಯಾತ್ಮ ಲೋಕಕ್ಕೆ ಅಮರ ಸಂದೇಶವನ್ನು ಕರುಣಿಸಿದ್ದಾರೆ. ಅವರು ಬೋಧಿಸಿದಂಥ ದಶಧರ್ಮ ಸೂತ್ರಗಳು ನಿಮಗೆಲ್ಲ ಗೊತ್ತಿದೆ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಪೂಜಾ, ಜಪ, ಧ್ಯಾನ, ಈ 10 ಧರ್ಮದ ಸೂತ್ರಗಳು ಬದುಕಿ ಬಾಳುವಂಥ ಮನುಷ್ಯನಿಗೆ ಯಾವಾಗಲೂ ದಾರಿ ದೀಪ. ಇದೇ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ, ಇದುರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಮಾತುಗಳನ್ನು ಬಸವಣ್ಣವರು ಹೇಳಿದ್ದು ಹೇಳ್ತಾ ಇದ್ದೀವಿ. ರೇಣುಕರು ಬೋಧಿಸಿದಂಥ ದಶಧರ್ಮ ಸೂತ್ರಗಳಾಗಲಿ, ಬಸವಣ್ಣ ಹೇಳಿದಂಥ ಸಪ್ತ ಸೂತ್ರಗಳಾಗಲಿ ಒಂದೇ ಆಗಿ ಹೊರತು ಬೇರೆ ಬೇರೆ ಆಗಿಲ್ಲ. ಇವತ್ತು ಬಸವಣ್ಣ ಹೇಳಿದಂಥ ಒಂದು ಮಾತು, ಹುಸಿಯ ನುಡಿಯಲು ಬೇಡ, ಈ ಒಂದು ಮಾತು ಎಲ್ಲರೂ ಪರಿಪಾಲನೆ ಮಾಡಿದರೆ ಈ ಧರ್ಮ ಬಹಳಷ್ಟು ಉತ್ಸಾಹ ಸ್ಥಿತಿಗೆ ಬರಲಿಕ್ಕೆ ಕಾರಣವಾಗ್ತಾ ಇದೆ. ಆದರೆ ಎಷ್ಟೋ ಜನರು 100 ಸಲ ಸುಳ್ಳು ಹೇಳಿದರೆ ಅದು ಸತ್ಯವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ಭ್ರಮೆ ಬಹಳ ಜನರಿಗಿದೆ. 100 ಸಲ ಯಾಕೆ 1000 ಸಲ ಹೇಳಿದರೂ ಸುಳ್ಳು ಸುಳ್ಳೇ, ಸತ್ಯ ಯಾವಾಗಲೂ ಸತ್ಯವೇ. ಅದಕ್ಕೊಂದು ದೃಷ್ಟಾಂತ ಹೇಳಬೇಕಾದ್ರೆ, ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಹುಟ್ಟಿ 16 ವರ್ಷವಾದರೂ ಒಂದು ದಿನವೂ ದೇವರ ಮನೆಗೆ ಹೋಗಿ ಕೈ ಮುಗಿದಾಗಲೇ ಆಟಲ್ಲ. ಆದರೆ ಒಂದು ದಿನ ಏಕಾಏಕಿಯಾಗಿ ದೇವರ ಮನೆಗೆ ಹೋದ. ತಾಯಿಗೆ ಭಾಳ ಆಶ್ಚರ್ಯ ಆಯಿತು. ಎಂದೂ ಹೋಗದೇ ಇರುವಂಥ ನನ್ನ ಮಗ ಇವತ್ತು ದೇವರ ಮನೆಗೆ ಹೋಗ್ತಾನಂದರೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟಾನಂತ ತಿಳ್ಕೊಂಡು ದೇವರ ಮುಂದೆ ನಿಂತು ಕೈ ಮುಗಿದು ದೇವರಲ್ಲಿ ಕೇಳ್ತಾ ಇದ್ದನು. ಏನು ಕೇಳ್ತಾ ಇದ್ದ? ಭಾರತ ದೇಶದ ರಾಜಧಾನಿಯನ್ನು ಬೆಂಗಳೂರನ್ನಾಗಿ ಮಾಡಿದ್ದೇವರಂತ ಕೇಳ್ತಾ ಇದ್ದ. ಭಾರತ ದೇಶದ ರಾಜಧಾನಿಯನ್ನು ಬೆಂಗಳೂರನ್ನಾಗಿ ಮಾಡಿದ್ದೇವರಂತ ಕೇಳ್ತಿದ್ದ. ಇದನ್ನು ಕೇಳಿಸಿಕೊಂಡಂಥ ತಾಯಿ ದೇವರ ಮನೆಗೆ ಒಳಗೆ ಬಂದು ಮಗನ ತಲೆಯ ಮೇಲೆ ಕೈ ಇಟ್ಟು ನಿವರ್ಸಿ ಕೇಳಿದ್ರು, ಏನು ಮಗು ನೀನು ಕೇಳ್ತಾ ಇರುವಂಥ ಪ್ರಶ್ನೆ? ಭಾರತ ದೇಶದ ರಾಜಧಾನಿ ಬೆಂಗಳೂರನ್ನಾಗಿ ಮಾಡಿದ್ದೇವೆ ಅಂತ ಕೇಳ್ತೀಯಲ್ಲ, ನವದೆಹಲಿ ಐತಲ್ಲ, ಅದಕ್ಕೆ ಏನಾಗಿದೆ? ಅವಾಗ ಮಗ ಹೇಳ್ತಾನೋ, ಐತಮ್ಮ, ಇಲ್ಲಂತ ಯಾರಂದ್ರು ಐತಿ. ಆದರೆ ನಿನ್ನೆ ದಿನ ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ಭಾರತ ದೇಶದ ರಾಜಧಾನಿ ಬೆಂಗಳೂರು ಅಂತ ನಾನು ಬರೆದೇನೆ, ಅದಕ್ಕೆ ಬದಲಾವಣೆ ಮಾಡುವಂತ ನಾನು ಕೇಳಿದ್ದೆ. ಆ ಹುಡುಗ ಏನಾದರೂ ಕೇಳಿದರೆ ಭಾರತ ದೇಶದ ರಾಜಧಾನಿ ಬೆಂಗಳೂರು ಆಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಧರ್ಮದ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಬಿಟ್ಟು ಅದನ್ನು
ಯಾರಿಗೆ ಏನಾದರೂ ಜೋಡಿಸ್ಲಿಕ್ಕೆ ಹೋದರೆ ಆ ಹುಡುಗನ ಪರಿಸ್ಥಿತಿಯಂತೆ ಮನುಷ್ಯನ ಜೀವನ ಆಗ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ವೀರಶೈವ ಧರ್ಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ತತ್ವ ಸಿದ್ಧಾಂತಗಳು ಅಂದಿಗಷ್ಟೇ ಮಾನ್ಯ ಇದ್ದು ಇವತ್ತು ಇಲ್ಲ ಅಂತಿಲ್ಲ. ಅಂದು ಇಂದು ಮುಂದು ಎಂದೆಂದೂ ಕೂಡ ಅವರು ಬೋಧಿಸಿದಂಥ ತತ್ವಗಳು ಜೀವನದ ವಿಕಾಸಕ್ಕೆ ಆತ್ಮೋದ್ಧಾರಕ್ಕೆ ಅಡಿಪಾಯ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ವೀರಶೈವ ಧರ್ಮದಲ್ಲಿರುವಂಥ ತೂಕ ಬೇರೆ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಧರ್ಮ ಒಂದೊಂದು ತತ್ವಗಳನ್ನು ಹೇಳ್ತಾವೆ. ಆದರೆ ವೀರಶೈವ ಧರ್ಮದಲ್ಲಿ ಎಲ್ಲ ಧರ್ಮಗಳ ಸಾರ ಸರ್ವಸ್ವ ಇದರಲ್ಲಿ ಅಡಕಾಗಿದೆ. ಒಬ್ಬ ದಾರ್ಶನಿಕ ಸಾಹಿತಿ ಹೇಳ್ತಾನೆ, ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ, ದ್ರಾವಿಡರ ಭಕ್ತಿ, ಇವು ಎಲ್ಲಿ ಆದರೂ ಒಂದು ಕಡೆಗೆ ಸಂಗಮ ಆಗ್ಯಾವ ಅಂದರೆ ಅದು ವೀರಶೈವ ಧರ್ಮದಲ್ಲಿ ಅಂತ ಅವನು ಹೇಳಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಯಾವುದನ್ನು ಹೇಳಿ. ಕೆಲವು ಧರ್ಮದಲ್ಲಿ ಪುರುಷರಿಗಷ್ಟೇ ಹೆಚ್ಚಿನ ಅವಕಾಶ ಇರ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಅವಕಾಶ ಇರೋದಿಲ್ಲ. ಆದರೆ ವೀರಶೈವ ಧರ್ಮದಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಧಾರ್ಮಿಕವಾಗಿ ಅಧಿಕಾರವಿಲ್ಲ, ಅಷ್ಟೇ ಸಮಾನವಾದಂಥ ಅಧಿಕಾರವನ್ನು ವೀರಶೈವ ಧರ್ಮದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊಟ್ಟಿರುವಂಥ ಇತಿಹಾಸವನ್ನು ಕಾಣ್ತೇವೆ. ಬಡವ ಬಲ್ಲಿದನ್ನುವಂಥ ಭಾವನೆ ಇಲ್ಲ, ಉಚ್ಚ ನೀಚ ಅನ್ನುವಂಥ ಸಂಕುಚಿತ ಮನೋಭಾವನೆಗಳಿಲ್ಲ. ಬಹುಶಃ ಈ ಧರ್ಮದ ತತ್ವ ಸಿದ್ಧಾಂತಗಳಿಗೆ ಯಾರು ತಲೆವಾಗಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಈ ಧರ್ಮ ತೆರೆದ ಬಾಗಿಲ ತೋರಿ ಸ್ವಾಗತ ಮಾಡಿದಂಥ ಇತಿಹಾಸ ಕಾಣ್ತೇವೆ. ಹಾಗೇನಾದರೂ ಇಲ್ಲದೇ ಇದ್ದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾಯಿಲ್ಲ. ಈ ಧರ್ಮದ ವಿಶಾಲವಾದಂಥ ತತ್ವ ತಳಹದಿಯ ಮೇಲೇ ಬೇರೆ ಬೇರೆ ಸಮುದಾಯದ ಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದು ಅವಷ್ಟೇ ಉದ್ಧಾರ ಆಗಲಿಲ್ಲ. ಅವರ ಬೆನ್ನ ಹಿಂದೆ ಬಂದಂಥ ಎಲ್ಲ ಜನರನ್ನು ಸತ್ಪಥದ ಕಡೆಗೆ ಕರೆತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಸತ್ಯ ನಮಗೆಲ್ಲ ಗೊತ್ತಿದೆ. ವೀರಶೈವ ಧರ್ಮದ ಪಂಚಪೀಠಗಳನ್ನು ನಿಮಗೇನಾದರೂ ನಾವು ಪರಿಚಯ ಮಾಡಿಸಿ ಕೊಡ್ತೇವೆ ಅಂದರೆ ಬೆಳಕನ್ನು ನೀಡುವಂಥ ಸೂರ್ಯ ಚಂದ್ರರನ್ನು ಪರಿಚಯ ಮಾಡಿಸಿಕೊಟ್ರೆ ಎಷ್ಟು ಅಪಹಾಸ್ಯ ಆದೀತೋ ಅಷ್ಟೇ ಅಪಹಾಸ್ಯ ಆದೀತು ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಜಗದ್ಗುರು ಪಂಚಾಚಾರ್ಯರು ಪರಶಿವನ ಪಂಚಮುಖಗಳಿಂದ ಅವತರಿಸಿ ಬಂದಂಥವರು. ಜಗದ್ಗುರು ಪಂಚಪೀಠಾಧೀಶ್ವರರ ದರ್ಶನ ಆದರೆ ಸಾಕ್ಷಾತ್ ಪರಮಾತ್ಮನ ದರ್ಶನ ಮಾಡಿದಂತೆ ಅನ್ನುವಂಥ ಭಾವನೆ ಇವತ್ತು ಕೂಡ ಭಕ್ತರಲ್ಲಿದೆ. ಪಂಚಪೀಠ ಜಗದ್ಗುರುಗಳು ಯಾವುದೇ ಭಾಗದಲ್ಲಿ ಒಂದೆಡೆ ಸೇರಿದಾಗ ಆ ಅಪೂರ್ವ ದೃಶ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲುವಂತಿಲ್ಲ. ಅಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳುವಂಥವರಾಗಿದ್ದಾರೆ. ಯಾರೇನೇ ಟೀಕೆ ಟಿಪ್ಪಣಿ ಮಾಡಿದರೂ ಕೂಡ ಅವು ಯಾವುವು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಬೆಳಕನ್ನು ಕೊಡುವಂಥ ಬೆಳಗುವಂಥ ಸೂರ್ಯನಿಗೆ ಯಾರಾದರೂ ಒಂದು ಹಿಡಿ ಮಣ್ಣು ಏನಾದರೂ ಎರಚಿದ್ರೆ ಸೂರ್ಯನಿಗೆ ಹೇಗೆ ತಾಗೋದಿಲ್ಲ. ಮಣ್ಣು ಯಾರು ಎರ್ಸಿದ್ದಾರೆ,
ಎರಚಿದವರ ಕಣ್ಣಲ್ಲಿನೇ ಆ ಮಣ್ಣು ಬೀಳುತ್ತಾ ಇದೆ ಹೊರತು ಸೂರ್ಯನಿಗೆ ಅದು ತಾಗುವುದಿಲ್ಲ. ಅದೇ ರೀತಿಯಾಗಿ ಕೆಲವರು ಅಲ್ಲಸಲ್ಲದ ಮಾತುಗಳನ್ನು ಆಡಿದರೂ ಕೂಡ ಅದರಿಂದ ಅವರಿಗೆ ಪೆಟ್ಟು ಹೊರತು ಮೂಲ ಪೀಠಗಳ ಒಂದು ನಿಜವಾದಂಥ ಚಾರಿತ್ರ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಈ ಕನ್ನಡ ಗ್ರಾಮ ಇವತ್ತು ಅಲ್ಲ, ಹಿಂದೆ ಗಂಗಾಧರ ಜಗದ್ಗುರು, ಹಿಂದೆ ಶಿವಾನಂದ ಜಗದ್ಗುರುಗಳು ರಾಜಾದಿ ರಾಜರಿಂದ ಪೂಜಿತಗೊಂಡವರು, ಮತನದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಹುಶಃ ಅವರ ದರ್ಶನ ಆಶೀರ್ವಾದ ಪಡೆದು ಧನ್ಯರಾಗಿದೆ. ಅಂಥವರು ಕೂಡ ಈ ಕನ್ನಡ ಕ್ಷೇತ್ರದ ವೀರಭದ್ರ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದಂಥ ಒಂದು ನೆನಪು ಕೂಡ ಈ ಕನ್ನಡಗಿದೆ ಅಂತೇಳಿ ತಿಳಿದು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂದರೆ ನಿನ್ನೆ ನಾವು ಹೇಳಿದಂತೆ ರಂಭಾಪುರಿ ಪೀಠದ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಪೂಜೆಗೊಳ್ಳುವಂಥ ವೀರಭದ್ರ ಸ್ವಾಮಿ ಕನ್ನಡಿಯಲ್ಲಿ ಅವನೇ ಇಲ್ಲಿ ನೆಲೆಗೊಂಡು ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸ್ತಾ ಇದ್ದಾನೆ. ಅಂಥ ವೀರಭದ್ರ ಸ್ವಾಮಿ ನೆಲೆಗೊಂಡಂತಹ ಸ್ಥಾನದಲ್ಲಿ ನೀವೇನಿದ್ದೀರಿ ನಿಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಿಜವಾಗಲೂ ವೀರಶೈವ ನಿತ್ಯಾನ್ನ ದಾಸೋಹ ಸೇವಾ ಸಮಿತಿ ಶಾಂತರಾಜವರಾಗಲಿ, ಸಿದ್ಧಲಿಂಗ ಸ್ವಾಮಿಯವರಾಗಲಿ, ಸಮಿತಿ ಎಲ್ಲ ಸದಸ್ಯರಾಗಲಿ ಭಾಳ ಪರಿಶ್ರಮದಿಂದ ಉತ್ತಮ ಮಟ್ಟದಲ್ಲಿ ಬೆಳೆಸುವಂಥ ಸಂಕಲ್ಪ ನೀವೇನು ಮಾಡಿದ್ದೀರಿ ಅದನ್ನು ಕೇಳಿ ನಮಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಅನ್ನಿಸ್ತಾ ಇದೆ. ನನ್ನ ದಾಸೋಹ ನಿರಂತರವಾಗಿ ನಡೆಯಲಿ. ಇಲ್ಲಿ ಪ್ರತಿ ವರ್ಷ ಒಂದು ಇಷ್ಟಲಿಂಗ ಮಹಾಪೂಜೆ ಧರ್ಮ ಸಮಾರಂಭ ನಡೆಸುವಂಥ ಸಂಕಲ್ಪ ನಾವು ಮಾಡ್ತೇವೆ ಅನ್ನುವಂಥ ಸಮಿತಿಯ ಒಂದು ಸಂಕಲ್ಪ ನಿಜವಾಗಲೂ ಜಗತ್ತೊಳವರಿಗೆ ಭಾಳಷ್ಟು ಸಂತೋಷ ತರ್ತಾ ಇದೆ. ಅದೇ ಮಾತನ್ನು ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ಕೂಡ ಧನುರ್ಮಾಸದಲ್ಲಿ ಬೆಂಗಳೂರಿಗೆ ವಿಶೇಷ ಅವಕಾಶಗಳನ್ನು ಕೊಡಬೇಕು ಅಂತ ಅವರು ಕೂಡ ಕೇಳಿದ್ದಾರೆ. ಬೇರೆ ಭಾಗದಲ್ಲಿ ಧನುರ್ಮಾಸಕ್ಕೆ ಅಷ್ಟು ಮಹತ್ವ ಕೊಡುವುದಿಲ್ಲ, ಆದರೆ ಈ ಭಾಗದಲ್ಲಿ ತುಮಕೂರಾಗಲಿ, ಬೆಂಗಳೂರಾಗಲಿ, ಮೈಸೂರಾಗಲಿ ಈ ಭಾಗದಲ್ಲಿ ಸೂರ್ಯ ಉದಯವಾಗುವುದಕ್ಕಿಂತ ಪೂರ್ವದಲ್ಲೇ ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಭಕ್ತರ ಸಂಖ್ಯೆ ಭಾಳ ದೊಡ್ಡದು. ಅದಕ್ಕೆ ಅದನ್ನು ಮುಂದಿನ ದಿನಗಳಲ್ಲಿ ಸೇವಾ ಸಮಿತಿಯವರು ಜಗತ್ತೊಳಗೊಂದಿಗೆ ಸಮಾಲೋಚನೆಯನ್ನು ಮಾಡಿ ನಮ್ಮೆಲ್ಲ ಶ್ರೀಗಳ ಮಾರ್ಗದರ್ಶನದೊಂದಿಗೆ ಉತ್ತಮವಾದಂಥ ಕಾರ್ಯಕ್ರಮ ರೂಪಿಸಲಿ. ಅದರಿಂದ ಸಮಾಜಕ್ಕೆ ಒಳಿತಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ನಡೆಯುವಂಥ ಯುವ ಜನಾಂಗದಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆಗಳ ಬಗ್ಗೆ ನಿಜವಾದಂಥ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಕೊಡಿಗೇನಹಳ್ಳಿ ನಂಜುಂಡೇಶ ಬಹುಶಃ ಭಾವನೆ ಭಾಳ ಉತ್ಕೃಷ್ಟವಾದಂಥದ್ದು. ವೀರಭದ್ರನಂತೆ ಧರ್ಮ ಸಂಸ್ಕೃತಿಯ ಬಗ್ಗೆ ಗರ್ಜನೆಯನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಬಹುಶಃ ಕೊಡಿಗೇನಹಳ್ಳಿ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಹಿಂದೆಂದೂ ಆಗಿರಬಾರದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭವ್ಯವಾಗಿ ಮಾಡಬೇಕನ್ನುವಂಥ ಸಂಕಲ್ಪ ಕೊಟ್ಟು ನಂಜುಂಡೇಶ್ ಅವರು ಮಾರ್ಚ್ 8ನೇ ತಾರೀಕಿಗೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂಥವರು ಕೂಡ ಈ ಸಮಾರಂಭದಲ್ಲಿ
ಪೂಜೆಯಲ್ಲಿ ಪಾಲ್ಗೊಂಡು ನಮ್ಮ ಒಡಲ ನುಡಿಗಳನ್ನು ನುಡಿದಿದ್ದಾರೆ. ಇನ್ನು ಬಾಳೆಲೆ ಬಸವರಾಜ್, ಬಾಳೆಲೆ ಭದ್ರಯ್ಯನವರಂತಿದ್ರು. ಅವರು ಯಾರಿಗೂ ಪರಿಚಯ ಇಲ್ಲದ ವ್ಯಕ್ತಿಗಳೇ ಇಲ್ಲ. ಬಹುಶಃ ಅವರ ಒಡಲ ಕುಡಿಯಾಗಿ ಹುಟ್ಟಿದಂಥ ಬಾಳೆಲೆ ಬಸವರಾಜ ಅವರು ಭಾರತ ನಗರದಲ್ಲಿ ಪ್ರತಿ ವರ್ಷ ಆಷಾಢದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಒಂದು ಶಾಶ್ವತವಾಗಿ ನಿರಂತರವಾಗಿ ನಡೆಯಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಬಸವರಾಜವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಾವು ಮಾಡಿದಂಥ ಕಾರ್ಯವನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದೇ ಗ್ರಾಮದವರಾದಂಥ ನಮ್ಮ ನಾರಾಯಣ ಮೂರ್ತಿ ಅವರು ಬಹುಶಃ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗರಾಜ್ ಮೂರ್ತಿ ಅವರು ಜಗದೊಳಗೆ ಇವತ್ತವರು ಪರಿಚಯ ಅಂತಲ್ಲ, ಬಹಳ ವರ್ಷಗಳಿಂದ ಪರಿಚಯ. ಬೆಂಗಳೂರು ನಗರದಲ್ಲಿ ರಾಮ ಮಂದಿರ ಮೈದಾನದಲ್ಲಿ ನಡೆದಂಥ ದಸರಾ ಮಹೋತ್ಸವದಲ್ಲಿ ನಾಗರಾಜ ಮೂರ್ತಿ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಕೆಲಸ ಮಾಡಿದವರು. ಹಿಂದೆ ಅವರು ಸಂಪರ್ಕ ಆದಾಗ ಒಂದು ಮಾತು ಅವರಿಗೆ ನಾವು ಹೇಳಿದ್ವಿ, ಏನಂದರೆ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಒಂದು ರೂಪಕ, ಒಂದು ಅರ್ಧ ಗಂಟೆಯಷ್ಟು ರೂಪಕ ನೀವು ಮಾಡಿ ಅದನ್ನು ಪ್ರಯೋಗ ಮಾಡಿದರೆ ಅದು ಜನರ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅದು ಹೇಳಿದ ನಂತರ ಮತ್ತೆ ನಮ್ಮವರ ಭೇಟಿ ಆಗಿದ್ದಿಲ್ಲ. ಆದರೆ ಇವತ್ತು ಕನ್ನಡಿ ಗ್ರಾಮದಲ್ಲಿ ಅವರು ಬಂದು ರಂಭಾಪುರಿ ಪೀಠದ ಒಂದು ಮಹತ್ವ ಮತ್ತು ಈ ಪೀಠದ ಒಂದು ಮಹಿಮೆಯ ಬಗ್ಗೆ ಭಾಳಷ್ಟು ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತು ಈ ಪವಿತ್ರ ಸಮಾರಂಭದಲ್ಲಿ ರುದ್ರೇಶ್ವರು ಮತ್ತು ಅವರ ಸಂಗಡಿಗರು ಈಗ ತಾನೇ ಅವರು ಬಂದಿದ್ದಾರೆ. ಈ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ